ಎಲ್ಲರಿಗೂ ನಮಸ್ಕಾರ, ವಣಕಂ. ಬಹಳ ಸಂತೋಷ. ಮೊದಲನೇ ಬಾರಿಗೆ ನಾನು ಈ ಕ್ಷೇತ್ರಕ್ಕೆ ಬಂದಿದ್ದೇನೆ. ವೇದಿಕೆಯಲ್ಲಿ ಇಬ್ಬರು ಹಾಲಿ ಶಾಸಕರಿದ್ದಾರೆ. ನಮ್ಮ ಈ ಭಾಗದ ಪಕ್ಕದ ಶಾಸಕರು ಪ್ರಕಾಶ್ ಇದ್ದಾರೆ. ನಮ್ಮ ಕ್ಯಾಂಡಿಡೇಟ್ ಟ್ರೇಡ್ ಯೂನಿಯನ್ ಲೀಡರ್ ಅವರು ಕೂಡ ಇಲ್ಲಿದ್ದಾರೆ. ನಿಮ್ಮನ್ನ ಭೇಟಿ ಮಾಡಲಿಕ್ಕೆ 1 ಗಂಟೆ ಮುಂಚಿತವಾಗಿ ನಾನು ಬಂದೆ, ಕ್ಷಮಿಸಬೇಕು. ಈಗ ನಾನು ಇನ್ನ ಸ್ವಲ್ಪ ಹೊತ್ತು ಇರಬೇಕಾಗಿತ್ತು, ಕೃಷ್ಣಗಿರಿಗೆ ಹೋಗಬೇಕಾಗಿದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಹಸ್ತದ ಚಿಹ್ನೆಯಲ್ಲಿ ನಿಂತಿದ್ದಾರೆ. ಕಾಂಗ್ರೆಸ್ ಶಕ್ತಿ, ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಈ ದೇಶಕ್ಕೆ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬಂದಿದ್ದಾರೆ. ಈಗ ನಾವು ಡಿಎಂಕೆ ಜೊತೆ, ಡಿಎಂಕೆ ಮುಂದಾಳತ್ವದಲ್ಲಿ, ಸ್ಟಾಲಿನ್ ಅವರ ಮುಂದಾಳತ್ವದಲ್ಲಿ ಇವತ್ತು ನಾವು ನಮ್ಮ ಒಕ್ಕೂಟ 20 ಪಕ್ಷಗಳ ಒಕ್ಕೂಟ ಇವತ್ತು ಸಿದ್ಧವಾಗಿದೆ. ಎಲ್ಲರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇವತ್ತು ಈ ದೇಶದಲ್ಲಿ ಇವತ್ತು ಸ್ಟಾಲಿನ್ ಅವರು ನಮ್ಮ ಮುಂದಾಳತ್ವವನ್ನು ವಹಿಸಿದ್ದಾರೆ. ಕಳೆದ 5 ವರ್ಷ ಬಹಳ ಉತ್ತಮವಾಗಿ ಕೆಲಸ ಕೂಡ ಅವರು ಮಾಡಿದ್ದಾರೆ. ಸೊ ನಾನು ತಮ್ಗೆ ಹೇಳೋದು ಇಷ್ಟೇ, ಇಲ್ಲಿ ಕಾಮರಾಜ್ ಅವರು ಕಾಂಗ್ರೆಸ್ ಪಕ್ಷದಿಂದ ಹಿಂದೆ ಮುಖ್ಯಮಂತ್ರಿ ಆಗಿದ್ದು, ಎಲ್ಲರೂ ಕೂಡ ಉಚಿತವಾದಂತಹ ಶಿಕ್ಷಣ ಸಿಗಬೇಕು ಅಂತೇಳಿ ನಿರ್ಧಾರವನ್ನ ಅವತ್ತಿನ ಕಾಲದಲ್ಲೇ ಅವರು ಮಾಡಿದ್ರು. ಇದೆಲ್ಲ ಕಾಂಗ್ರೆಸ್ ಪಕ್ಷದ ಚಿಂತನೆಗಳು. ಹಿಂದೆ UPA ಗೌರ್ಮೆಂಟ್ ಬಂದಾಗ ಆಹಾರ ಭದ್ರತೆ ಕಾಯ್ದೆ, ಭೂಮಿ, ಅರಣ್ಯದಲ್ಲಿ ಇವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಅಧಿಕಾರಕ್ಕೆ ತೆಗೆದುಕೊಂಡು ಬಂತು. ಇವತ್ತು DMK ಕೂಡ ಅನೇಕ ಆಶ್ವಾಸನೆಗಳು, ಕಾರ್ಯಕ್ರಮವನ್ನು ಕೂಡ ಕೊಟ್ಟಿದ್ದಾರೆ. ಸರ್ಕಾರ ಬಂದಾಗ ಅನುಷ್ಠಾನಕ್ಕೆ ತಂದಿದ್ದಾರೆ. ನಾನು ಕೂಡ ನಮ್ಮ ಸರ್ಕಾರ ಬರ್ತದೆ ಅಂತ ಹೇಳಿದಾಗ 5 ಗ್ಯಾರಂಟಿ ಕೊಟ್ಟೆ. ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಟೆ, ಉಚಿತವಾಗಿ ಫ್ರೀ ಬಸ್ ಅಂತ ಹೇಳಿ ತೀರ್ಮಾನ ಮಾಡಿದೆ. 10 kg ಅಕ್ಕಿ ಕೊಟ್ಟೆ, ಎಲ್ಲರೂ ಕೂಡ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತೀನಿ 200 ಯೂನಿಟ್ ವರೆಗೂ ಅಂತೇಳಿ ತೀರ್ಮಾನ ಮಾಡ್ತು. ಅವೆಲ್ಲ ಕೊಟ್ಟಂತೆ ಮಾತಂತೆ ಇವತ್ತು ನಾವೆಲ್ಲ ಉಳ್ಕೊಂಡಿದ್ದೇವೆ. ಎಲ್ಲರೂ ಕೂಡ ಮಾತನ್ನ ಉಳ್ಕೊಂಡು ಇವತ್ತು ನಾವು ತರ್ತಾ ಇದ್ದೇವೆ. ಇಲ್ಲೂ ಕೂಡ ಸ್ಟಾಲಿನ್ ಅವರು ಎಲ್ಲ ಹೆಣ್ಮಕ್ಳಿಗೆ ಈಗ 1,000 ಕೊಡ್ತಾ ಇದ್ದಾರೆ. ಮುಂದಕ್ಕೆ ಎಲ್ಲರೂ ಕೂಡ 2,000 ರೂಪಾಯಿ ಕರ್ನಾಟಕ ತರ ಕೊಡ್ತೀವಿ ಅಂತ ಹೇಳಿ ಮಾತನ್ನ ಕೊಟ್ಟಿದ್ದಾರೆ. 1,1,31,00,000 ಹೆಣ್ಮಕ್ಳಿಗೆ, ಕುಟುಂಬಕ್ಕೆ, ಮನೆ ಯಜಮಾನಿಯರಿಗೆ ಈ ಕಾರ್ಯಕ್ರಮವನ್ನ ಕೊಟ್ಟಿದ್ದಾರೆ. ಎಲ್ಲ ರೈತರಿಗೆ ಇವತ್ತು ಮೀಟರ್ ಇಲ್ಲದೆ ವಿದ್ಯುತ್ ಶಕ್ತಿ ಕೊಡ್ತೀನಿ ಪಂಪ್ ಸೆಟ್ಗೆ ಅಂತೇಳಿ ಇವತ್ತು ಆಶ್ವಾಸನೆಯನ್ನು ಕೊಟ್ಟಿದ್ದೇವೆ. ಅದಲ್ಲದೆ 8,000 ರೂಪಾಯಿ ಕೂಪನ್ ಕೊಟ್ಟು ಎಲ್ಲ ಮನೆಗಳಿಗೆ ಏನೇನು ಪದಾರ್ಥ ಬೇಕೋ ಅದನ್ನ ತೆಗೆದುಕೊಳ್ಳಿ ಅಂತೇಳಿ ಅದು ಕೂಡ ನಾವು ಆದೇಶವನ್ನ ಈಗಾಗಲೇ ಭರವಸೆಯನ್ನ ಕೊಟ್ಟಿದ್ದೇವೆ. ಓಲ್ಡ್ ಏಜ್ ಪೆನ್ಷನ್ ಮತ್ತು ಹ್ಯಾಂಡಿಕ್ಯಾಪ್ ಪೆನ್ಷನ್ 2,000, 2,500 ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ದೇವೆ. 10 ಲಕ್ಷ ಮನೆಗಳನ್ನ ಕೊಡ್ತೀವಿ ಅಂತ ಕೂಡ ಆಶ್ವಾಸನೆಯನ್ನ ಕೊಟ್ಟಿದ್ದೇವೆ. ಇದು ನಮ್ಮ ಸರ್ಕಾರ ಬರ್ತದೆ. ಮತ್ತೆ ಸ್ಟಾಲಿನ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹಾಗೆಯೇ ಆಯ್ತಾರೆ ಅನ್ನೋದು ನನಗೆ ಸಂಪೂರ್ಣವಾದಂತಹ ವಿಶ್ವಾಸ ಇದೆ. ಈಗ ಬಿಜೆಪಿ ಜೊತೆ ಅಣ್ಣಾ DMK ಸೇರಿದೆ. ಅಣ್ಣಾ DMK ತನ್ನ ಅಸ್ತಿತ್ವವನ್ನ ಕಳ್ಕೊಂಡು 3-4 ಭಾಗ ಆಗೋಗ್ಬಿಟ್ಟಿದೆ. ಅಣ್ಣಾ DMKಗೆ ಚಾನ್ಸ್ ಇಲ್ಲ. ಬಿಜೆಪಿ ಇಲ್ಲಿ ಬಂದು ಈ ದೇಶನ ಭಾಗ ಮಾಡಬೇಕು, ತಮಿಳಿನ ಅಸ್ತಿತ್ವನ ತೆಗೆದುಕೊಳ್ಬೇಕು ಅಂತೇಳಿ ಹೊರಟಿದ್ದಾರೆ. ತಮಿಳಿನ ಭಾಷೆ, ತಮಿಳಿನ ಸಂಸ್ಕೃತಿ, ತಮಿಳಿನ ಗೌರವ, ದಕ್ಷಿಣ ಭಾರತ ಗೌರವನ್ನ ಉಳಿಬೇಕಾದ್ರೆ ನೀವೆಲ್ಲ ಸೇರಿ ಮತ್ತೆ DMK ತರಲೇಬೇಕಾದಂತ ಅನಿವಾರ್ಯತೆ ಇವತ್ತು ಇದೆ. ಅಣ್ಣಾ DMK ಅವರು ಕೂಡ ಇವತ್ತು ಬಿಜೆಪಿ ಜೊತೆ ಸೇರ್ಕೊಂಡು ತಮಿಳಿನ ಸ್ವಾಭಿಮಾನಕ್ಕೆ ಧಕ್ಕೆ ಇವತ್ತು ಉಂಟಾಗಿದೆ. ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗಿದೆ. ಅದಕ್ಕೆ ನಾನು ಇವತ್ತು ತಮಗೆಲ್ಲ ನಾನು ಕೇಳದಿಷ್ಟೇ, ನಮ್ಮ ಅಭ್ಯರ್ಥಿ ಅವರು ಒಳ್ಳೆ ನಮ್ಮ ಯೂನಿಯನ್ ಲೀಡರ್ ಅವರು ಕುಪ್ಪಸ್ವಾಮಿ ಅವರು ಯೂನಿಯನ್ ಲೀಡರ್ ಅವರು ಪಕ್ಕದವರೇನೆ, ಇಲ್ಲೇ ಪಕ್ಕದವರೇನೆ.
ಕಾಂಗ್ರೆಸ್ ಪಕ್ಷ ಅವ್ರಿಗೆ ಆಯ್ಕೆ ಮಾಡಿದೆ. ಸಂಘಟನೆ ಮಾಡಿ ಟ್ರೇಡ್ ಯೂನಿಯನ್ ನಾಯಕರನ್ನ ಟ್ರೇಡ್ ಯೂನಿಯನ್ಗೋಸ್ಕರ ಅವರೆಲ್ಲ ಸಂಘಟನೆ ಮಾಡಿ ಒಳ್ಳೆ ಇವತ್ತು ಕೆಲಸ ಮಾಡಿದ್ದಾರೆ. ಸ್ಟಾಲಿನ್ ಅವ್ರ ಪರವಾಗಿ, ರಾಹುಲ್ ಗಾಂಧಿ ಪರವಾಗಿ, ಮಲ್ಲಿಕಾರ್ಜುನ್ ಪರವಾಗಿ ನಾನು ಅವ್ರಿಗೆ ಮತವನ್ನು ಕೊಡಬೇಕು, ಅವ್ರ ಹಸ್ತಕ್ಕೆ ಮತ ಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಸ್ತ ಇಲ್ಲ ಅಂದ್ರೆ ನೀವು ಬದುಕಾಗಲ್ಲ, ನಾವು ಬದುಕಾಗಲ್ಲ. ಎಲ್ಲಾ ಪಾರ್ಟಿಯವರು ಹಸ್ತನೇ ಉಪಯೋಗಿಸ್ಕೊಂಡು ವೋಟ್ ಹಾಕ್ಬೇಕು. ಇಂದಿರಾ ಗಾಂಧಿ ಅವರು ಹಸ್ತನ ಕೊಟ್ಟಿದ್ದಾರೆ. ಸೊ ಹಂಗೆ ಹಸ್ತ ಈ ದೇಶಕ್ಕೆ, ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದೆ, ಈ ದೇಶಕ್ಕೆ ರಾಷ್ಟ್ರಧ್ವಜ ಕೊಟ್ಟಿದೆ, ಈ ದೇಶಕ್ಕೆ ರಾಷ್ಟ್ರಗೀತೆ ಕೊಟ್ಟಿದೆ. ನೀವೆಲ್ಲ ಬದುಕಲಿಕ್ಕೆ, ಸ್ವಾಭಿಮಾನದಿಂದ ಬದುಕಲಿಕ್ಕೆ ಇವತ್ತು ಏನು ಸ್ವಾತಂತ್ರ್ಯ ತಂದುಕೊಟ್ಟು ಇವತ್ತು ಎಲ್ಲರಿಗೂ ಕೂಡ ನಿಮ್ಗೆ ಹಿಂದೆ ಏನು ನಾವು ನೋವನ್ನು ಅನುಭವಿಸ್ತಾ ಇದ್ದೋ ಬ್ರಿಟಿಷರ ಕಾಲದಿಂದ, ಮತ್ತೆ ಅಂತ ಸಂದರ್ಭ ಇವತ್ತು ಈ ಬಿಜೆಪಿಯಿಂದ ತೊರಿಬೇಕಾಗಿದೆ. ಅದಕ್ಕೆ ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ನಮ್ಮ ಕುಪ್ಪಸ್ವಾಮಿ ಅವರ ಹಸ್ತದ ಗುರುತಿಗೆ ತಾವೆಲ್ಲ ಮತವನ್ನ ಕೊಡಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರೂ ಕೂಡ ಶುಭವಾಗ್ಲಿ. ಇವತ್ತು ಹಸ್ತ ಎಲ್ಲ ಪಕ್ಷದವರು 20 ಕಮ್ಯುನಿಸ್ಟ್ ಇರ್ಬೋದು, ಬೇರೆ ಬೇರೆ ಪಾರ್ಟಿ ಏನು DMK ಮುಖಂಡತ್ವದಲ್ಲಿ ನಾವೇನು ಒಕ್ಕೂಟ ಸೇರಿದ್ದೇವೆ, ನಾವೆಲ್ಲ ಸೇರಿ VCK ಎಲ್ಲ ಸೇರಿ ನಾವೆಲ್ಲ ಒಗ್ಗಟ್ಟಿನಿಂದ ಸೇರಿ ತೀರ್ಮಾನ ಮಾಡಿದ್ದೇವೆ. ನೀವೆಲ್ಲ ಸೇರಿ ನಮ್ಮ ಅಭ್ಯರ್ಥಿಗೆ ತಾವು ಮತವನ್ನು ಕೊಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕಾಂಗ್ರೆಸ್ ಪಕ್ಷಕ್ಕೆ, ಸ್ಟಾಲಿನ್ ರವರಿಗೆ ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.